ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 30ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಬೃಂದಾವನದಲ್ಲಿ ನಡೆದಂಥ ಒಂದು ಘಟನೆಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಭಗವಂತ ಕೃಷ್ಣ ಅವನು ಭೋಜನ ಕೂಟದಲ್ಲಿದ್ದ, ಅಂದರೆ ಹಸುಗಳನ್ನು ಮೇಯಿಸೋದಕ್ಕೆ ಅಂತ ಬಂದಿರ್ತಾರಲ್ವಾ, ಅಲ್ಲಿ ಕರುಗಳೆಲ್ಲ ದೂರ ಹೊರಟೋಗಿರುತ್ತೆ. ಇವರೆಲ್ಲ ತನ್ನ ಸ್ನೇಹಿತರು ಗೋಪಬಾಲಕರೆಲ್ಲರೂ ಕೂಡ ಊಟದಲ್ಲಿ ತನ್ಮಯರಾಗಿರ್ತಾರೆ. ಆಗ ಆ ಹಸುಗಳನ್ನು ಹುಡುಕೊಂಡು ಕೃಷ್ಣ ಹೋಗ್ತಾನೆ. ಆಗ ಬ್ರಹ್ಮ ಏನು ಮಾಡ್ತಾನೆ, ಗೋಪಬಾಲಕರನ್ನು ಮತ್ತು ಕರುಗಳನ್ನು ಅಪಹರಣ ಮಾಡಿಬಿಡ್ತಾನೆ. ಇದು ಬ್ರಹ್ಮನ ಕೆಲಸ ಅನ್ನೋದು ಭಗವಂತನಿಗೆ ಗೊತ್ತಾಗತ್ತೆ. ಈಗ ತಾಯಂದರಿಗೆ ಬೇಜಾರಾಗಬಾರ್ದು ಅಂತ, ಅವರಿಗೆ ಸಂತೋಷ ಪಡಿಸ್ಬೇಕು ಅಂತ, ಮತ್ತು ಬ್ರಹ್ಮನಿಗೂ ಕೂಡ ಆನಂದವನ್ನು ಕೊಡಬೇಕು ಅಂತ ಒಂದೇ ಕಾರಣದಿಂದ ಗೊಲ್ಲ ಬಾಲಕರು ಮತ್ತು ಕರುಗಳಿರುತ್ತಲ್ಲ, ಆ ರೀತಿ ತನ್ನನ್ನು ತಾನೇ ಅವನು ವಿಸ್ತರಣೆ ಮಾಡ್ಕೊಳ್ತಾನೆ. ಅಂದರೆ ಆ ರೀತಿನೇ ಆಗ್ತಾನೆ, ಅವನು ಕರುಗಳಾಗಿ ಅವನು ಬದಲಾಗ್ತಾನೆ, ಬಾಲಕರಾಗಿ ಅವನು ಬದಲಾಗ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದುವರೆದು ಇಲ್ಲಿ ಶ್ರೀಮದ್ ಭಾಗವತದ ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ. ಯಾವದ್ ವತ್ಸಪ ವತ್ಸ ಕಾಲ್ಪ ಕವಪುರ್ ಯಾವತ್ ಅನ್ನುವಂಥ ಒಂದು ಶ್ಲೋಕ ಇದೆ. ಅಲ್ಲಿ ಏನು ಹೇಳ್ತಾ ಇದ್ದಾರೆ ಆ ಶ್ಲೋಕದಲ್ಲಿ ಅಂತಂದರೆ, ಯಾವ ಕರುಗಳ ಮತ್ತು ಬಾಲಕರ ಶರೀರ, ಕೈ ಕಾಲು, ಕೋಲು, ಕೊಂಬು, ಕೊಳಲು ಮತ್ತು ಬುತ್ತಿ ಹೇಗಿತ್ತೋ, ಹೇಗೆ ಅವರು ಬಟ್ಟೆಗಳನ್ನು ಆಭರಣಗಳನ್ನು ಹಾಕ್ಕೊಂಡಿದ್ರೋ, ಮತ್ತು ಹೇಗೆ ಅವರ ಸ್ವಭಾವ ಇತ್ತು, ಗುಣ ಇತ್ತು, ಆಕಾರ, ಅವಸ್ಥೆ ಅಂದರೆ ಅವರ ವಯಸ್ಸು ಎಷ್ಟಿತ್ತೋ, ಮತ್ತು ಹೆಸರುಗಳು ಏನಿದ್ವೋ, ಹಾಗೆ ಯಾವ ಯಾವ ರೀತಿ ಆಹಾರ ವಿಹಾರ ಇತ್ತು, ಅವರು ಹೇಗೆ ನಡ್ಕೊಳ್ತಾ ಇದ್ರು, ಏನು ತಿಂತಾ ಇದ್ರೋ ಅದೇ ಹಾಗೆ ಇಡೀ ಜಗತ್ತು ಹರಿಮಯವಾಗಿದೆ ಅನ್ನುವಂಥ ಈ ಮಾತನ್ನು ಅವನು ಸಾರ್ಥಕಗೊಳಿಸ್ತಾನೆ. ಅಂದರೆ ಏನು, ಎಲ್ಲವೂ ಹರಿಮಯ ಅಂತ ಹೇಳ್ತಾರಲ್ವಾ, ಅದೇ ರೀತಿ ಈಗ ಒಬ್ಬ ಬಾಲಕ ಕುಳ್ಳಿಗಿದ್ದ ಅಂತ ಇಟ್ಕೊಳ್ಳಿ, ಅವನ ಒಂದು ಮಾತು, ಅವನ ನಡವಳಿಕೆ, ಅವನ ಹಾಕ್ಕೊಳ್ಳುವಂಥ ಬಟ್ಟೆ, ಅವನ ಸ್ವಭಾವ, ಆಕಾರ, ಗುಣ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಇನ್ನೊಬ್ಬ ಹುಡುಗ ಇರ್ತಾನೆ, ಅವನ ಒಂದು ಗುಣ ಸ್ವಭಾವ ಎಲ್ಲ ಬೇರೆ ಇರುತ್ತಲ್ವ. ಒಂದು ಹಸುವಿನ ಒಂದು ಊಟ ಆಗಿರ್ಬೋದು, ಅದು ನಡ್ಕೊಳ್ಳೋದು, ಅದರದ್ದು ಒಂದು ಸ್ವಭಾವ, ಅದು ಆಕಾರ, ಗುಣ ಎಲ್ಲ ಬೇರೆ ಆಗಿರುತ್ತೆ. ಆದರೆ ಎಲ್ಲ ರೀತಿಯಲ್ಲೂ ಅವ್ರು ಹೇಗಿದ್ರೋ ಹಾಗೆ ಅವನು ಚೇಂಜ್ ಆಗ್ತಾನೆ. ಅಂದರೆ ಅವನನ್ನು ಹರಿಮಯ ಅಂತ ಹೇಳ್ತಾರಲ್ಲ, ಇಡೀ ಜಗತ್ತೇ ಹರಿಮಯ ಅಂತ ಹೇಳ್ತಾರಲ್ಲ, ಈ ಮಾತನ್ನು ಭಗವಂತ ಸಾರ್ಥಕಗೊಳಿಸ್ತಾನೆ ಈ ರೀತಿ ಲೀಲೆ ಮಾಡಿ. ಬಲರಾಮನಿಗೆ ಮೊದಲು ಏನೂ ಗೊತ್ತಾಗಲಿಲ್ಲ, ಮತ್ತೆ ಗೊಲ್ಲ ಬಾಲಕರ ತಾಯಂದಿರಿಗೆ ತನ್ನ ಮಕ್ಕಳ ಮೇಲೆ ಮೊದಲಿಗಿಂತ ಅತಿ ಹೆಚ್ಚು ಪ್ರೀತಿ ಸ್ನೇಹ ಬೆಳೆದಿದೆ. ಅಂದರೆ ಅರ್ಥ ಏನು, ಈಗ ಭಗವಂತನೇ ಸ್ವಯಂ ತನ್ನ ಮನೆಗೆ ಮಗನಾಗಿ ಹಸುಗಳಾಗಿ ಬಂದಾಗ ಆ ತಾಯಂದಿರಿಗೆ ತನ್ನ ಮಕ್ಕಳ ಮೇಲೆ ಪ್ರೀತಿ ಅನ್ನೋದು ಹೆಚ್ಚಾಗಿದ್ದೇ ಇರುತ್ತೆ. ಆದರೆ ಈಗ ಭಗವಂತನೇ ಅಲ್ಲಿಗೆ ಬಂದಿರೋದ್ರಿಂದ ಅವ್ರ ಮೇಲೆ ಇನ್ನೂ ಮೊದಲಿಗಿಂತ ಹೆಚ್ಚು ಪ್ರೀತಿ ಬರ್ತಾ ಇದೆ, ವಾತ್ಸಲ್ಯ ಉಕ್ಕಿ ಹರಿತಾ ಇದೆ. ಮತ್ತು ಯಾವ ಕರುಗಳು ಹಾಲನ್ನು ಕುಡಿಯೋದನ್ನು ಬಿಟ್ಟಿದೆಯೋ ಅದರ ಮೇಲೂ ಕೂಡ ಹಸುಗಳು ಹೆಚ್ಚು ಪ್ರೀತಿಯನ್ನು ತೋರಿಸ್ತಾ ಇದೆ. ಅಂದರೆ ಇಲ್ಲಿ ಏನೋ ಒಂದು ವಿಶೇಷವಾದಂಥ ಆಕರ್ಷಣೆ, ವಿಶೇಷವಾದಂಥ ಪ್ರೀತಿ, ಮೊದಲಿಗಿಂತ ತಮ್ಮ ಮಕ್ಕಳನ್ನು, ಹಸುಗಳು ಕರುಗಳನ್ನು ಪ್ರೀತಿಸೋದನ್ನು ನೋಡ್ತಾನೆ. ಆಗ ಅವನಿಗೆ ಸಂದೇಹ ಬರುತ್ತೆ, ಇದೇನೋ ಸಾಮಾನ್ಯವಾಗಿಲ್ವಲ್ಲ, ಯಾಕಂದರೆ ಬಲರಾಮನು ಕೂಡ ಸಾಮಾನ್ಯದವನಲ್ಲ ಅಲ್ವಾ. ಅದಕ್ಕೋಸ್ಕರ ಅವನಿಗೆ ಸಂದೇಹ ಬರುತ್ತೆ. ಅವನು ಗುರುತಿಸುವ ದೃಷ್ಟಿಯಿಂದ ಎಲ್ಲರ ಕಡೆ ನೋಡ್ತಾನೆ ಒಂದ್ಸರಿ, ಏನಕ್ಕೆ ಈ ರೀತಿ ಎಲ್ಲ ಕಡೆ ಪ್ರೀತಿನೇ ಹರಡ್ಕೊಂಡಿದೆಯಲ್ಲ, ಸಾಮಾನ್ಯವಾಗಿರುವ ಹಾಗಿಲ್ವಲ್ಲ ಅನ್ನುವಂಥ ಒಂದು ಡೌಟಿಂದ ಅವನು ನೋಡಬೇಕಿದನು ಏನೋ ಅಂತ ತನ್ನ ದೃಷ್ಟಿಯನ್ನು ಎಲ್ಲರ ಕಡೆ ಹಾಯಿಸ್ತಾನೆ. ಆಗ ಅವನಿಗೆ ಎಲ್ಲ ಕರುಗಳು, ಅವನ್ನು ರಕ್ಷಿಸುವಂತಹ ಗೋಪಬಾಲಕರು ಮತ್ತು ಅವುಗಳ ಎಲ್ಲ ಸಾಮಗ್ರಿಗಳಿರುತ್ತಲ್ಲ, ಅದೆಲ್ಲವೂ ಕೂಡ ಪ್ರತ್ಯಕ್ಷ ಶ್ರೀಕೃಷ್ಣನ ರೂಪದಿಂದ ಕಂಡು ಬರುತ್ತೆ. ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಅಂದರೆ ಇದು ಏನಾಗ್ತಾ ಇದೆ ಅನ್ನೋಂತೂ ಡೌಟ್ ಅಂತೂ ಬರುತ್ತೆ ಅವನಿಗೆ. ಅವಾಗ ಏನು ಮಾಡ್ತಾನೆ, ತನ್ನ ದೃಷ್ಟಿಯನ್ನು ಸರಿಯಾಗಿ ಹಾಯಿಸಿ ನೋಡ್ತಾನೆ, ಗುರುತಿಸ್ಬೇಕು ಇವರು ಯಾರು ಅಂತಂದ್ಬಿಟ್ಟು. ಆ ದೃಷ್ಟಿಯಿಂದ ನೋಡಿದಾಗ ಅವನಿಗೆ ಎಲ್ಲ ಕೃಷ್ಣಮಯವಾಗಿರೋದು ಕಾಣಿಸುತ್ತೆ. ಮುಂದೆ ಬ್ರಹ್ಮದೇವರು ಕೂಡ ಎಲ್ಲರಲ್ಲೂ ಕೂಡ ಶ್ರೀಕೃಷ್ಣ ರೂಪವನ್ನೇ ನೋಡ್ತಾನೆ. ಆಗ ಅವರು ಭಗವಂತ ಶ್ರೀಕೃಷ್ಣನ ಸ್ತುತಿಯನ್ನು ಮಾಡಿ ಅವನಿಂದ ಕ್ಷಮೆಯನ್ನು ಕೂಡ ಯಾಚನೆ ಮಾಡ್ಕೊಳ್ತಾನೆ. ನಾನು ಮಾಡಿದ್ದು ತಪ್ಪಾಯಿತು, ನಾನು ಈ ರೀತಿ ಅಪಹರಣ ಮಾಡಬಾರ್ದಾಗಿತ್ತು ಅಂತಂದ್ಬಿಟ್ಟು ಅವನಿಗೆ ಒಂದು ನಿಮಿಷ ಇವನು ಭಗವಂತನೋ ಅಲ್ವೋ ಅನ್ನುವಂಥ ಡೌಟ್ ಬಂದ್ಬಿಡುತ್ತೆ. ಯಾಕಂದರೆ ಸಾಮಾನ್ಯ ಗೋಪಬಾಲಕನ ಹಾಗೆ ಕೈಯಲ್ಲಿ ಅನ್ನ ಇಟ್ಕೊಂಡು
ಉಪ್ಪಿನಕಾಯಿ ನೆಕ್ಕೊಂಡು ಮತ್ತು ಈ ಹಸುಗಳನ್ನು ಮೇಯಿಸ್ಕೊಂಡಿದ್ದಾನಲ್ಲ, ಇವ್ ನಿಜವಾಗ್ಲೂ ಭಗವಂತನ ಅಂತ ಅನ್ನಿಸ್ಬಿಟ್ಟಿರುತ್ತೆ. ಆಗ ಅವನೇನು ಮಾಡ್ತಾನೆ, ಅವರನ್ನು ಅಪಹರಣ ಮಾಡ್ಕೊಂಡು ಹೊರಟೋಗ್ತಾನೆ. ಆದರೆ ಯಾವಾಗ ತಾನು ಕರ್ಕೊಂಡು ಹೋಗಿರುವಂಥ ಗೋಪಬಾಲಕರು, ದನಗಳು ತನ್ನ ಈ ಲೋಕದಲ್ಲಿ ಇದ್ದರೂ ಕೂಡ ಅದೇ ಸೇಮ್ ಅಷ್ಟೇ ಜನ, ಅಷ್ಟೇ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಗುಣ ಸ್ವಭಾವ ಎಲ್ಲ ಇರಬೇಕು. ಆ ರೀತಿ ಬೃಂದಾವನದಲ್ಲೂ ಇರೋದನ್ನು ನೋಡಿದಾಗ ಆಮೇಲೆ ಬ್ರಹ್ಮದೇವ ಎಲ್ಲರಲ್ಲೂ ಕೃಷ್ಣ ರೂಪವನ್ನೇ ನೋಡ್ತಾನೆ. ಆಗ ತನ್ನನ್ನು ಕ್ಷಮಿಸ್ಬಿಡು ಅಂತ ಕೃಷ್ಣನಿಗೆ ಸ್ತುತಿ ಮಾಡಿ ಅವನು ಕೇಳ್ಕೊಳ್ತಾನೆ. ಇದೆಲ್ಲ ನಮಗೆ ಭಾಗವತದಲ್ಲಿ ಬರುತ್ತೆ. ಅದು 10ನೇ ಸ್ಕಂದ ಬಂದಾಗ ಕೃಷ್ಣನ ಲೀಲೆಗಳು ಇರುತ್ತಲ್ವ, ಅದರಲ್ಲಿ ನಾವು ಇದನ್ನೆಲ್ಲ ನಾವು ತಿಳ್ಕೊಬೋದು. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.